ರಾಜ್ಯ ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳಿಗಿಲ್ವಾ ಗ್ಯಾರಂಟಿ? ಈಗ ಚರ್ಚೆಯನ್ನ ಹುಟ್ಟು ಹಾಕಿದೆ ಗೃಹ ಸಚಿವರ ಈ ಮಾತು. ಗೃಹ ಸಚಿವ ಪರಮೇಶ್ವರ್ ಆಡಿದಂತ ಈ ಮಾತು ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸ ಆಗಿದೆ. ಸದ್ಯಕ್ಕೆ ಗ್ಯಾರಂಟಿಗಳು ಬಡವರಿಗೆ ಮಾತ್ರ ತಲುಪಬೇಕು ಅಂದಿದ್ರು ಪರಮೇಶ್ವರ್. ಇದರ ಜೊತೆಗೆ ತಮ್ಮ ಮಾತಿಗೆ ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ತುರುವೇಕೆರೆ ಶಾಸಕರು ನನಗೆ ಸಲಹೆ ಕೊಟ್ಟಿದ್ರು ಹೀಗ್ ಮಾಡಿ ಅಂತ. ವಿರೋಧ ಪಕ್ಷದವರು ನೀವೆಲ್ಲ ಸಲಹೆ ಕೊಡಿ ಅಂತ ನಾನು ಕೇಳಿದ್ದೆ. ನೀವು ಸಲಹೆ ಕೊಡಿ, ನಾವು ಚರ್ಚೆ ಮಾಡ್ತೀವಿ, ಪರಿಷ್ಕರಣೆ ಮಾಡಬೇಕಾ ಬೇಡವಾ ಅನ್ನುವಂಥದ್ದನ್ನ, ಬದಲಾವಣೆ ಮಾಡಿದ್ರೆ ಏನಾಗಲಿದೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಹಾಗಾಗಿ ಬಡವರಿಗೆ ಸಿಗಬೇಕು ಫ್ರೀ ಸ್ಕೀಮ್ಗಳು ಅನ್ನುವಂಥ ಆಂಗಲ್ ನಲ್ಲಿ ಮಾತನಾಡಿದ್ದಾರೆ. ಜೊತೆಗೆ ಸ್ಪಷ್ಟನೆ ಕೂಡ ಮಾಡ್ಕೊಂಡಿದ್ದಾರೆ, ಅಂದ್ರೆ ಸಮರ್ಥನೆ ಮಾಡ್ಕೊಂಡಿದ್ದಾರೆ ತಮ್ಮ ಹೇಳಿಕೆಯನ್ನ ಗೃಹ ಸಚಿವ ಪರಮೇಶ್ವರ್. ಮುಂದುವರೆದು ಬಡವರಿಗಾಗಿ ಅಂತ ಹೇಳಿ ಮಾಡಬೇಕು ಅಂತ ಅವರು ಸಲಹೆಯನ್ನ ಕೊಟ್ಟಿದ್ದಾರೆ ನಮ್ಮ MT ಕೃಷ್ಣಪ್ಪನವರು. ಅದನ್ನ ನಾನು ಹೇಳಿದೆ, ನೋಡಿ ಇದ್ರ ಬಗ್ಗೆ ನೀವು ಸಲಹೆ ಕೊಡಿ, ವಿರೋಧ ಪಕ್ಷದವರೆಲ್ಲ ಸೇರಿ ಅದನ್ನ ಚರ್ಚೆ ಮಾಡ್ತೀವಿ ನಾವು ಸರ್ಕಾರದಲ್ಲಿ ಅಂತ ಹೇಳಿದೆ. ಅದನ್ನ ನೋಡೋಣ, ಮುಂದಿನ ದಿನದಲ್ಲಿ ಅದರ ಚರ್ಚೆ ಅಗತ್ಯ ಇದ್ರೆ ಫಲಿತಾಂಶ ಏನ್ ಬರುತ್ತೆ ಅಂತ ನೋಡ್ಬೇಕಲ್ಲ. ಚರ್ಚೆ ಮಾಡಿದ ಮೇಲೆ ತಾನೇ ಗೊತ್ತಾಗುತ್ತೆ. ಅದರ ಸಾಧಕ ಬಾಧಕಗಳನ್ನ ನಾವು ಚರ್ಚೆ ಮಾಡಬೇಕು. ಯಾಕೆಂದ್ರೆ ನಾವು ಚುನಾವಣೆ ಸಂದರ್ಭದಲ್ಲಿ ಆ ರೀತಿ ನಾವೇನು ಬರೀ BPL ಕಾರ್ಡ್ನವ್ರಿಗೆ ಅಂತ ಹೇಳಿರ್ಲಿಲ್ಲ. ಈಗ ಅದನ್ನ ಮಾಡಿಫೈ ಮಾಡಬೇಕು ಅಂದ್ರೆ ಅದರ ಪೊಲಿಟಿಕಲ್ ಇಂಪ್ಯಾಕ್ಟು ಅಥವಾ ಅದರ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆಗಳು ಅದನ್ನೆಲ್ಲ ಮಾಡಿದ ಮೇಲೆ ತೀರ್ಮಾನ ಸರ್ಕಾರ ತಗೋಬೇಕಾಗುತ್ತೆ. ಇಲ್ಲ, ಹೊರೆ ಅಂತೂ ಖಂಡಿತ ನೋಡಿ, ಹೊರೆ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಯಾವುದಕ್ಕೋಸ್ಕರ ಹೊರೆ ಆಗಿದೆ? ಬಡವರಿಗೋಸ್ಕರ ಹೊರೆ, ಅದನ್ನ ತಡ್ಕೊಳ್ಬೇಕಲ್ಲ ಸರ್ಕಾರ. ನಮ್ಗೆ ಗೊತ್ತಿತ್ತು ಹೊರೆ ಆಗುತ್ತೆ ಅಂತಾನೆ ಗೊತ್ತಿತ್ತು. ಅದಕ್ಕಾಗಿ ಬಡವರಿಗೋಸ್ಕರ ಕೊಡುವ ಕಾರ್ಯಕ್ರಮದಲ್ಲಿ ಹೊರೆ ಆಗ್ಲೇಬೇಕು. ಅದನ್ನ ಕಾನ್ಶಿಯಸ್ಲಿ ನಾವು ಮಾಡಿದ್ದೀವಿ, ಗೊತ್ತಿಲ್ಲದೆ ಮಾಡಿಲ್ಲ, ಗೊತ್ತಿದ್ದೇ ಮಾಡಿದ್ದೀವಿ. BPL ಕಾರ್ಡ್ ಪರಿಷ್ಕರಣೆ ಮುಂದುವರೆದು ಅರ್ಹರಿಗೆ ಮಾತ್ರ ಗ್ಯಾರಂಟಿ ಸ್ಕೀಮ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗ್ಯಾರಂಟಿ ಯೋಜನೆಗಳು ನಮಗೆ ಹೊರೆ ಆಗಿಲ್ಲ ಅಂತ ಬೆಂಗಳೂರಲ್ಲಿ ಸಚಿವ ಶಿವರಾಜ್ ತಂಗಡಗಿ ಮಾತನಾಡಿದ್ದಾರೆ. ಈಗಾಗಲೇ 2 ವರ್ಷ ಗ್ಯಾರಂಟಿಗಳನ್ನ ಕೊಟ್ಟಿದ್ದೆ, ಮುಂದಿನ 3 ವರ್ಷ ಕೂಡ ಎಲ್ಲಾ ಗ್ಯಾರಂಟಿಗಳನ್ನ ಕೊಡ್ತೀವಿ, ಸರ್ಕಾರಕ್ಕೆ ಯಾವುದೇ ಆರ್ಥಿಕ ಹೊರೆಯಾಗಿಲ್ಲ ಅಂತ ಶಿವರಾಜ್ ತಂಗಡಗಿ ಬೆಂಗಳೂರಲ್ಲಿ ಮಾತನಾಡಿದ್ದಾರೆ. ಅಂದ್ರೆ ಯಾವಾಗ ಪರಮೇಶ್ವರ್ ಹೇಳಿಕೆ ಕೊಟ್ಟರು ಆ ನಂತರದಲ್ಲಿ ಬಂದಂತಹ ಮಾತು. ಮೊದಲು ಚುನಾವಣೆ ಪೂರ್ವದೊಳಗೆ ಗ್ಯಾರಂಟಿ ಏನು ಯಾವ ರೀತಿ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ, ಈಗಾಗಲೇ ಕೊಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಗ್ಯಾರಂಟಿಯನ್ನು ನಿಲ್ಲಿಸುವಂಥ ಪ್ರಶ್ನೆ ಇಲ್ಲ. ಗ್ಯಾರಂಟಿ ಹೊರೇನಾಗಿಲ್ಲ. ಹೊರೆ ಹೇಳೋಕ್ಕಿಂತ ಮುಂಚಿತ ಎಲ್ಲವನ್ನ ಪರಿಶೀಲಿಸಿ ಎಲ್ಲವನ್ನು ವಿಚಾರ ಮಾಡಿ ಅನೌನ್ಸ್ ಮಾಡಿದ್ದೀವಿ. ಈಗಾಗಲೇ 2 ವರ್ಷ ಕೊಟ್ಟಿದ್ದೀವಿ, 3 ವರ್ಷ ಅಲ್ಲ. ನಮ್ಮ ಪಕ್ಷ ಇನ್ನೂ 10-15 ವರ್ಷ ಇರ್ತೈತೆ, ಅದನ್ನು ಕಂಟಿನ್ಯೂ ಆಗಿ ಜನರಿಗೆ ಕೊಡ್ತೀವಿ ನಾವು. ಈ ಗ್ಯಾರಂಟಿ ಯೋಜನೆ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪರಮೇಶ್ವರ್ ಮಾತನಾಡಿದ್ರು. ಈ ವಿಚಾರವಾಗಿ ಪರಮೇಶ್ವರ್ ಹೇಳಿಕೆಗೆ ವಿಪಕ್ಷ ನಾಯಕ ಅಶೋಕ್ ವ್ಯಂಗ್ಯ ಮಾಡಿದ್ದಾರೆ. ಸಹಜವಾಗಿ ವಿರೋಧ ಪಕ್ಷದ ನಾಯಕರಿಗೆ ಅಥವಾ ವಿರೋಧ ಪಕ್ಷಗಳಿಗೆ ಇದು ಆಹಾರ ಆದಂತಾಗಿದೆ. ಗ್ಯಾರಂಟಿಗಳಿಗೆ ಮುಂದುವರಿಯುವಂತಹ ಗ್ಯಾರಂಟಿನೇ ಇಲ್ಲ, ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ದಾರೆ. ಗ್ಯಾರಂಟಿ ಅನುಷ್ಠಾನಗೊಳಿಸಲಾಗಿದೆ, ಬಂದ್ ಮಾಡಲು ಈಗ ಹೊರಟಿದೆ. ಅವಾಸ್ತವಿಕ ಗ್ಯಾರಂಟಿ ಕಾಕಾ ಪಾಟೀಲ್ಗೂ ಇಲ್ಲ, ಮಹಾದೇವಪ್ಪಗೂ ಇಲ್ಲ. ಅಂದ್ರೆ ಯಾವಾಗ ಸ್ಟೇಜ್ ಮೇಲೆ ಸಿದ್ದರಾಮಯ್ಯ ಮಾತನಾಡಿದ್ರು ಗ್ಯಾರಂಟಿ ಕೊಡುವಂತ ಸಂದರ್ಭದಲ್ಲಿ ಅದನ್ನಿಲ್ಲಿ ವ್ಯಂಗ್ಯ ಮಾಡಿ ಮಾತನಾಡಿದ್ರೆ ಟ್ವೀಟ್ ಮಾಡಿದ್ದಾರೆ ಅಶೋಕ್. ಸಾಮಾಜಿಕ ಜಾಲತಾಣ X ನಲ್ಲಿ ಟೀಕೆ ಮಾಡಿರೋದು ಅಶೋಕ್. ವಿಪಕ್ಷ ನಾಯಕ ಅಶೋಕ್ ಅವರ ವ್ಯಂಗ್ಯವಾದಂತಹ ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀವಿ. ಹಿಂದೆ ಗ್ಯಾರಂಟಿ ಯೋಜನೆ ಅನುಷ್ಠಾನಕ್ಕೆ ಬರುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ವೇದಿಕೆ ಮೇಲೆ ಹೇಳಿದಂತಹ ಹೇಳಿಕೆಯನ್ನ ಇಲ್ಲಿ ವ್ಯಂಗ್ಯ ಮಾಡಿ ಟ್ವೀಟ್ ಮಾಡಿದ್ದಾರೆ. ಮರ್ಯಾದೆಯಿಂದ ಗ್ಯಾರಂಟಿ ಯೋಜನೆಯನ್ನ ಕೊಡಬೇಕು, ಹಣಕಾಸು ಹೊಂದಾಣಿಕೆ ಮಾಡಲು ಪರದಾಡ್ತಾ ಇದೆ. ಈ ಪರಮೇಶ್ವರ್ ಹೇಳಿಕೆಗೆ MP ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ನಾನಾಗಲೇ ಹೇಳಿದಂಗೆ ಸಹಜವಾಗಿ ವಿರೋಧ ಪಕ್ಷದ ಎಲ್ಲಾ ನಾಯಕರಿಗೆ ಇದು ತುತ್ತಾಗಿದೆ, ಆಹಾರ ಆಗಿದೆ ಪರಮೇಶ್ವರ್ ಅವರ ಈ ಹೇಳಿಕೆ ಪರಿಷ್ಕರಣೆಯ ವಿಚಾರ. ಹಾಗಾಗಿ ಮರ್ಯಾದೆಯಿಂದ ಗ್ಯಾರಂಟಿಗಳನ್ನ ನಿಲ್ಲಿಸಂಗಿಲ್ಲ, ಕೊಡ್ಲೇಬೇಕು ಅಂತ ಆಕ್ರೋಶ ಭರಿತರಾಗಿ ಮಾತನಾಡಿದ್ರು MP ರೇಣುಕಾಚಾರ್ಯ. ಇವರಿಗೆ ಅಧಿಕಾರಕ್ಕೆ ಬರ್ತೀವಿ ಅಂತ ಕನಸಲ್ಲೂ ಕಂಡಿರಲಿಲ್ಲ. ಅಧಿಕಾರಕ್ಕೆ ಬಂದ್ಬಿಟ್ರು. ಅಧಿಕಾರಕ್ಕೆ ಬಂದಮೇಲೆ ಹಣಕಾಸು ಹೊಂದಾಣಿಕೆ ಮಾಡೋಕ್ಕಾಗ್ತಾ ಇಲ್ಲ, ಭರವಸೆಗಳಿಗೂ ಹಣ ಇಲ್ಲ, ಅಭಿವೃದ್ಧಿಗೂ ಹಣ ಇಲ್ಲ. ಇದು ಶೂನ್ಯ ಸರ್ಕಾರ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾರೆ. ಒಂದು ರೀತಿ ಈ ಸರ್ಕಾರ ಜೀವಂತ ಶವ ಇದ್ದಂಗೆ.
ಹಣಕಾಸಿನ ಹೊಂದಾಣಿಕೆ ಇಲ್ಲ, ಸರ್ಕಾರ ಫೇಲ್ಯೂರ್ ಆಗಿದೆ. ನೀವೇನು ಜನರಿಗೆ ಭರವಸೆ ಕೊಟ್ಟಿದ್ರಿ, ಮರ್ಯಾದೆಯಿಂದ ಹಣಕಾಸು ಹೊಂದಾಣಿಕೆ ಮಾಡ್ಕೊಂಡು ಕೊಡಬೇಕು. ಅಧಿಕಾರಕ್ಕೋಸ್ಕರ ಸುಳ್ಳು ಹೇಳೋಕ್ಕೋಸ್ಕರ ಭರವಸೆ ಕೊಟ್ಟರೆ ನಾಚಿಕೆ ಆಗಬೇಕಲ್ಲ ಅಂತ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಅದಕ್ಕೋಸ್ಕರ ಈ ಸರ್ಕಾರ ಟೇಕಪ್ ಆಗಿಲ್ಲ, ಇದು ಜೀವಂತ ಶವ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವರಿಗೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ಲೈವ್ ನಲ್ಲಿದ್ದಾರೆ. ತಿಮ್ಮೇಗೌಡ್ರೆ, ಯಾವಾಗೆಲ್ಲ ಕಾಂಗ್ರೆಸ್ ನಾಯಕರು ಈ ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೇಳಿಕೆಗಳನ್ನ ಕೊಡ್ತಾರೆ, ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ಹೈಪ್ ಅನ್ನ ಪಡೆದುಕೊಳ್ಳುತ್ತೆ. ಸಹಜವಾಗಿ ವಿರೋಧ ಪಕ್ಷದ ಎಲ್ಲ ನಾಯಕರಿಗೆ ಅದು ಆಹಾರ ಆಗುತ್ತೆ. ಕಳೆದ 1 ವರ್ಷಗಳಿಂದಲೂ ಕೂಡ ಈ ಸಂಬಂಧಪಟ್ಟಂತ ಚರ್ಚೆಗಳು ಆಗ್ತಾನೆ ಇದೆ. ಈಗ ಬಜೆಟ್ ಪೂರ್ವವಾಗಿ, ಬಜೆಟ್ ಇನ್ನು ಕೆಲವೇ ದಿನಗಳಲ್ಲಿ ಇದ್ದಂತ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಗೃಹ ಸಚಿವರು ಕೊಟ್ಟಂತ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಆಹಾರ ಆಗಿದೆ ವಿಪಕ್ಷಗಳಿಗೆ. ಖಂಡಿತವಾಗಿ ವರುಣ್, ಯಾಕಂತ ಹೇಳಿದ್ರೆ ಗ್ಯಾರಂಟಿಗಳ ಅನುಷ್ಠಾನದಿಂದಾಗಿ ಸರ್ಕಾರ ಒಂದು ರೀತಿ ಪೀಕ್ಲಾಟಕ್ಕೆ ಸಿಕ್ಕಾಕೊಂಡಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಒಂದು ಕಡೆಯಾಗಿ ಗ್ಯಾರಂಟಿಗಳಿಗೆ ಹಣಕಾಸನ್ನು ಹೊಂದಿಸಿ ಫಲಾನುಭವಿಗಳಿಗೆ ಗ್ಯಾರಂಟಿ ಯೋಜನೆಯ ಹಣವನ್ನು ತಲುಪಿಸಲೇಬೇಕಾದಂಥ ಒಂದು ಅನಿವಾರ್ಯತೆ, ಮತ್ತೊಂದು ಕಡೆಯಾಗಿ ಇತರೆ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಹಣವನ್ನು ಕೊಡಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಒಂದು ಕಡೆಯಾಗಿ ಏನು ಫಲಾನುಭವಿಗಳಿಗೆ 1-2 ತಿಂಗಳು ಏನಾದರೂ ಗ್ಯಾರಂಟಿ ಯೋಜನೆಗಳ ಹಣ ಪಾವತಿಯಾಗುವಲ್ಲಿ ವಿಳಂಬ ಆದರೆ ಅದು ಜನಾಕ್ರೋಶಕ್ಕೂ ಕೂಡ ಗುರಿ ಆಗ್ತಾ ಇದೆ. ಮತ್ತೊಂದು ಕಡೆಯಾಗಿ ವಿಪಕ್ಷಗಳಿಗೂ ಕೂಡ ಒಂದು ರೀತಿ ಬ್ರಹ್ಮಾಸ್ತ್ರ ಆಗ್ತಾ ಇದೆ. ಮತ್ತೊಂದು ಕಡೆಯಾಗಿ ಇತರೆ ಅಭಿವೃದ್ಧಿ ಕಾರ್ಯಗಳಿಗೆ ರಸ್ತೆ ರಿಪೇರಿ ಆಗಿರ್ಬೋದು, ವಿವಿಧ ರೀತಿಯ ಶಾಲಾ ಕಟ್ಟಡಗಳ ಅಭಿವೃದ್ಧಿ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳಿಗೆ ಫಂಡ್ ಇಲ್ಲ, ಅಂದರೆ ವಿವಿಧ ಇಲಾಖೆಗಳಲ್ಲೂ ಕೂಡ ಅನುದಾನ ಇಲ್ಲ. ಸೊ ಹೀಗಾಗಿ ಶಾಸಕರೆಲ್ಲರೂ ಕೂಡ CM ಬಳಿ ಹೋದಂಥ ಸಂದರ್ಭದಲ್ಲಿ ಸರ್ ನಮ್ಗೆ 1 ಕೋಟಿ 2 ಕೋಟಿ ಆದರೂ ಕೂಡ ಅನುದಾನ ಫಂಡ್ ಹಾಕ್ಕೊಡಿ ಸರ್ ಅನ್ನುವಂಥ ಒಂದು ನಿಟ್ಟಲ್ಲಿ ಒಂದು ರೀತಿ CMಗೆ ಒಂದು ರೀತಿ ದುಂಬಾಲು ಬೀಳ್ತಾ ಇದ್ದಾರೆ. ಸೊ ಈ ನಡುವೆ ಬಹಿರಂಗವಾಗಿಯೂ ಕೂಡ ಅಂದರೆ ಮಾಧ್ಯಮಗಳ ಮುಂದೆಯೂ ಕೂಡ ಎಷ್ಟೋ ಜನ ಆಡಳಿತಾರೂಢ ಪಕ್ಷದ ಕಾಂಗ್ರೆಸ್ ಪಕ್ಷದ ಶಾಸಕರೇ ಏನು ಗ್ಯಾರಂಟಿಗಳನ್ನು ಪರಿಷ್ಕರಣೆ ಮಾಡುವಂಥ ಒಂದು ಅಗತ್ಯ ಇದೆ, ಗ್ಯಾರಂಟಿಗಳನ್ನು ಸ್ಟಾಪ್ ಮಾಡಿ ಅನ್ನುವಂಥ ನಿಟ್ಟಲ್ಲಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಇಂಥ ಒಂದು ಚರ್ಚೆಯ ನಡುವೆ ಇದೀಗ ಸರ್ಕಾರದ ಪ್ರಭಾವಿ ನಾಯಕ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಿನ್ನೆ ತುಮಕೂರಿನಲ್ಲಿ ಕೊಟ್ಟಂಥ ಒಂದು ಹೇಳಿಕೆ, ಹೌದು ಎಂದು ಈ ಒಂದು ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಸಂಬಂಧ ನಾವೆಲ್ಲ ಒಂದು ರೆಸಲ್ಯೂಷನ್ ಮಾಡಿ ಕಳಿಸೋಣ ಅನ್ನುವಂಥ ಒಂದು ನಿಟ್ಟಲ್ಲಿ KDP ಸಭೆಯಲ್ಲಿ ಕೊಟ್ಟಂಥ ಒಂದು ಹೇಳಿಕೆ, ಅದರಲ್ಲೂ ಕೂಡ ಒಂದು ರೀತಿ ಕಾಂಗ್ರೆಸ್ ಪಾಳೆಯದಲ್ಲಿ ಮತ್ತೊಂದು ಕಡೆಗೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನು ಮೂಡಿಸಿತ್ತು. ಯಾಕಂತ ಹೇಳಿದ್ರೆ ಗ್ಯಾರಂಟಿ ಯೋಜನೆಯನ್ನು ರಾಜ್ಯ ಸರ್ಕಾರ ಪರಿಷ್ಕರಣೆ ಮಾಡುವಂಥ ಒಂದು ನಿಟ್ಟಲ್ಲಿ ಚಿಂತನೆಯನ್ನು ನಡೆಸಿದೆ. ಇದಕ್ಕೆ ಪೂರಕವಾಗಿ BPL ಕಾರ್ಡ್ಗಳನ್ನು ಪರಿಷ್ಕರಣೆ ಮಾಡ್ತಾ ಇದೆ ಎನ್ನುವಂಥ ನಿಟ್ಟಲ್ಲಿ ಚರ್ಚೆ ಆಗ್ತಾ ಇತ್ತು. ಇದಕ್ಕೆ ಪೂರಕವಾಗಿ ಪರಮೇಶ್ವರ್ ಕೊಟ್ಟಂಥ ಒಂದು ಹೇಳಿಕೆ ಸಾಕಷ್ಟು ಸಂಚಲನ ಮೂಡಿಸಿತ್ತು. ಇದನ್ನೇ ಅಸ್ತ್ರವನ್ನಾಗಿ ಮಾಡ್ಕೊಂಡಿರ್ತಕ್ಕಂಥ ಇದೀಗ ವಿಪಕ್ಷಗಳು ಏನೋ ಸರ್ಕಾರದ ಮೇಲೆ ಮುಗಿಬಿದ್ದಿರ್ತಕ್ಕಂಥದ್ದು. ಒಂದು ಕಡೆಯಾಗಿ ಸಾಮಾಜಿಕ ಜಾಲತಾಣಗಳ ಮೂಲಕ ಸರ್ಕಾರವನ್ನು ತಿವಿದಿರ್ತಕ್ಕಂಥ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಗ್ಯಾರಂಟಿಗಳಿಗೆ ಗ್ಯಾರಂಟಿ ಇಲ್ಲ ಅನ್ನುವಂಥ ಒಂದು ನಿಟ್ಟಲ್ಲಿ ಛೇಡಿಸಿದ್ದಾರೆ. ಮತ್ತೊಂದು ಕಡೆಯಾಗಿ ಒಂದು ಹೆಜ್ಜೆ ಮುಂದೆ ಹೋಗಿರ್ತಕ್ಕಂಥ ಮಾಜಿ ಸಚಿವ MP ರೇಣುಕಾಚಾರ್ಯ ಅವರು ಮರ್ಯಾದೆ ಇದ್ದರೆ ಸರ್ಕಾರಕ್ಕೆ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಬಾರ್ದು, ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ. ಇತ್ತ ಮೈಸೂರಿನಲ್ಲಿ ಮಾತನಾಡಿರುವಂಥ JDS ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಕ್ಕೆ ಇವ್ರ ಹತ್ರ ಹಣ ಇಲ್ಲ, ಇನ್ನು ಗ್ಯಾರಂಟಿ ಯೋಜನೆಗಳನ್ನು ಎಲ್ಲಿ ಕೊಡ್ತಾರೆ ಅನ್ನುವಂಥ ನಿಟ್ಟಲ್ಲಿ ಸರ್ಕಾರಕ್ಕೆ ಒಂದು ರೀತಿ ತರಾಟೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ಈ ಮೂಲಕವಾಗಿ ಇದೀಗ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಂಬಂಧ ಮತ್ತೊಂದು ಕಡೆಗೆ ಡೀಟೇಲ್ಸ್ಗೆ ನೋಡೋಣ ಏನಾಗುತ್ತೆ.